ನಿರುಷಾ, ಬೇಜಾರು ಮಾಡ್ಕೋಬೇಡ. ಇಲ್ಲೇನು ನಡೀತಿದೆ ಅಂತ ಅರ್ಥನೇ ಆಗ್ತಿಲ್ಲ ನನಗೆ. ಎಲ್ಲ ಸರಿ ಹೋಗುತ್ತೆ. ಯಾಕೆ ಅರ್ಥ ಆಗ್ತಿಲ್ಲ? ಇದಕ್ಕೆಲ್ಲ ನೀನೇ ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೀನಿ. ಯಾಕೆ ನೀನು ಏನೇನೋ ಮಾತಾಡ್ತಿದ್ಯಾ? ಸರಿ ಹೋಗುತ್ತೆ. ಹೇಗೆ? ನಿಮಗೆ ಹೇಗೆ ಬೇಕೋ ಹಾಗೆ. ಯಾಕಿದೆಲ್ಲ ಮಾತಾಡ್ತಿದ್ಯಾ? ಕೋಪದಲ್ಲಿ ಏನೇನೋ ಹೇಳ್ತಿದ್ಯಾ ನೀನು. ನಮ್ಮಿಬ್ರ ಮಧ್ಯೆ ಇದೆಲ್ಲ ಬೇಕಾ? ಇನ್ನು ಮುಂದೆ ನೀನ್ ನಾಟಕ ಎಲ್ಲ ನಡೆಯಲ್ಲ. ನೀನ್ ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ದೆ. ವಾರ್ಗಿತ್ಯ ಆದ್ರೂ ನಂಗೊಬ್ಳು ತಂಗಿ ಸಿಕ್ಕಿದಾಳಂತ ತುಂಬಾ ಖುಷಿ ಪಟ್ಟಿದ್ದೆ. ನೀನ್ ಈ ರೀತಿ ಬೆನ್ನಿಗೆ ಚೂರಿ ಹಾಕ್ತಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ನಿರೋಷಾ. ನಾನು ಏನ್ ಮಾಡಿದೀನಿ ಅಂತ ಆದ್ರೂ ಹೇಳು. ಈ ಮನೇಲಿ ಆಗ್ತಿರೋದಕ್ಕೆ ನೀನೇ ಕಾರಣ. ಹೇಗೆ? ಆದಿ ಬ್ಯಾಂಕಿಗೆ 10 ಲಕ್ಷ ಹಾಕಕ್ ಹೋಗ್ತಿದ್ದಾನಂತ ಈ ಮನೇಲಿ ನಾನು ನೀನೊಬ್ಬಳಿಗೆ ಹೇಳಿದ್ದು. ಅದಕ್ಕೆ ಅದನ್ನ ನಾವು ಆರ್ಯಂಗೆ ಹೇಳಿರ್ತೀಯ. ನೀನು ಆರ್ಯ ಯೋಚನೆ ಮಾಡಿರ್ತೀರಾ, ದುಡ್ಡು ಕಟ್ಟಿದ್ರೆ ತಾನೇ ಆಫೀಸ್ ಓಪನ್ ಮಾಡೋಕ್ಕಾಗೋದು, ಆಫೀಸ್ ಓಪನ್ ಮಾಡಿದ್ರೆ ಟ್ರಾವೆಲ್ಸ್ ನಡ್ಸೋಕ್ಕಾಗೋದು, ಟ್ರಾವೆಲ್ಸ್ ನಡ್ಸಿದ್ರೆ ಮುಂದುವರಿಯೋಕ್ಕಾಗೋದು, ಅದಕ್ಕೆ ಕತ್ರಿ ಹಾಕ್ಬಿಡೋಣ ಅಂತ ಕಳ್ತನ ಮಾಡ್ಸಿರ್ತೀರಾ. ಏನ್ ಹೇಳ್ತಾ ಇದ್ಯಾ ನಿರೋಷಾ? ನನ್ ಗಂಡ ಪೊಲೀಸ್ ಆಫೀಸರು, ಅವ್ರು ಕಳ್ತನ ಮಾಡಿಸ್ತಾರಾ? ಆರ್ಯ ಬಗ್ಗೆ ನಿನ್ಗೆ ಗೊತ್ತಲ್ವಾ? ಹೌದೌದು, ಆರ್ಯ ಪೊಲೀಸ್ ಆಫೀಸರ್ ಅಂತಾನು ಗೊತ್ತು, ಇಂಥ ಕೀಳ್ಮಟ್ಟಕ್ಕೆ ಇಳಿತಾನಂತಾನು ಗೊತ್ತು. ಯಾಕೆ ಹೇಳು? ಆರ್ಯಂಗೆ ಆದಿ ಕಂಡ್ರೆ ಆಗಲ್ಲ, ಟ್ರಾವೆಲ್ಸ್ ಇಟ್ಬಿಟ್ಟು ಶ್ರೀಮಂತ ಆಗ್ಬಿಟ್ರೆ ತನ್ನ ಸಮವಾಗಿ ಎಲ್ಲಿ ನಿಂತ್ಬಿಡ್ತಾನಂತ ಭಯ ಅವನ್ಗೆ. ಅದಕ್ಕೆ ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ನಿನ್ ಸರಿ ಸಮ ನಾನ್ ಯಾಕೆ ನಿಂತ್ಕೋಬೇಕು? ನೀನ್ ದೊಡ್ಡವಳು, ಈ ಮನೆ ಹಿರಿ ಸೊಸೆ. ನಿನ್ ಮೇಲೆ ಯಾವತ್ತೂ ನನ್ ಗೌರವ ಇದ್ದೇ ಇರುತ್ತೆ. ಮುಚ್ಚೆ ಬಾಯಿ. ಇಂಥದ್ದೆಲ್ಲ ಮಾತಾಡ್ತೀಯ ಅಷ್ಟೇ, ಮಾಡೋದೆಲ್ಲ ಏನು ಅಂತ ನನ್ಗೆ ಗೊತ್ತು. ಇಲ್ಲ ನಿರುಷಾ, ನೀನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಕೋಪದಿಂದ ಇದೆಲ್ಲ ಹೇಳ್ತಾ ಇದೀಯಾ. ದೇವ್ರಾಣಿಗ್ಲು ಆರ್ಯಂಗ್ ನಾನು ಈ ವಿಷಯ ಹೇಳಿಲ್ಲ. ಹೇಳಿದ್ರು ಅವ್ರು ಇಂಥ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನೇ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು. ಅಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದೆ, ಇನ್ನೇನ್ ಸಮಾಧಾನವಾಗಿ ಯೋಚನೆ ಮಾಡೋದು? ಏನ್ ಸಾಕ್ಷಿ ಸಿಕ್ಕಿದೆ? ರೂಮ್ನಲ್ಲಿ ದುಡ್ಡು ಸಿಕ್ಕಿದೆ ಅಷ್ಟೇ. ಹಾಗಂತ ಆರ್ಯನೇ ಅದನ್ನ ಕದ್ದಿರೋದು ಅಂತ ಸಾಬೀತೇನೂ ಆಗಿಲ್ವಲ್ಲ? ಇಲ್ಲ, ದುಡ್ಡು ಕದ್ದವರು ನಮಗೆ ದುಡ್ಡು ಬೇಡ ನೀವೇ ಇಟ್ಕೊಳ್ಳಿ ಅಂತ ನಿಮ್ ರೂಮಿಗೆ ತಂದಿಟ್ಟೋದ್ರ. ಮಾತಾಡೋಕ್ಕೂ ಲೆಕ್ಕಾಚಾರ ಇರ್ಬೇಕು. ನನ್ ಗಂಡ ನಿನ್ ಗಂಡನ್ ಹಂಗಿಸ್ದ ಅಂತ ಈಗ ನೀನ್ ನನ್ ಗಂಡನ್ ಹಂಗಿಸ್ತಿದ್ಯಾ ಅಲ್ವಾ? ನನ್ ಗಂಡನ್ ಬಗ್ಗೆ ಮಾತಾಡ್ಬೇಡ ನಿರುಷಾ. ಗಂಡಂದಿರ್ನ ಮಧ್ಯೆ ತಂದಿರೋಳು ನೀನು. ಆರ್ಯನ್ ತಲೆಗೆ ಇಲ್ದೇ ಇರೋದೆಲ್ಲ ತುಂಬಿಸಿ ಏನೋ ಮಾತಾಡ್ತಿಯಲ್ಲ. ಈಗ ಬರ್ತಾಳ ನನ್ನ ಹತ್ರ ಮಾತಾಡಕ್ಕೆ. ಏನೋ ಬರಕ್ಕೆ ಹೇಳಿದ್ರಂತ. ಮಾತಾಡಬೇಕು ಅದಿ. ಮಾತಾಡೋದೇನಿದೆ, ಎಲ್ಲ ಕ್ಲಿಯರ್ ಆಯ್ತಲ್ವಾ? ಏನು ಕ್ಲಿಯರ್ ಆಗಿಲ್ಲ ಅದಿ ಬಲಿ ಆಗ್ತಿದ್ಯಾ ನೀನು? ಬಲಿ ಆಗೋದೇನು ಬಂತು? ಬಲಿ ಆಗೋಗಿದ್ದೀನಿ ನಾನು. ಎಲ್ಲರೂ ಸೇರಿ ಮುಳುಗಿಸ್ಬಿಟ್ರಲ್ಲ. 10 ಲಕ್ಷ ಕದ್ದು ನನ್ನ ಟ್ರಾವೆಲ್ಸಿಗೆ ಕಲ್ಲು ಹಾಕಿದ್ರಲ್ಲ. ಇನ್ನು ಫಂಕ್ಷನ್ ಮಾಡಬೇಕಾದ್ರೆ ಅದೇನೇನೋ ನಾಟಕ ಮಾಡಿ ಅದನ್ನು ನಡೆದಿರೋ ಥರ ಮಾಡಿಬಿಟ್ರಿ. ಯಾರು ಏನೇ ಮಾಡಿದ್ರು ಸರಿ, ನನ್ನ ತಾಕತ್ತನ್ನ, ನನ್ನ ವಿಶ್ವಾಸನ ಯಾರು ಡ್ಯಾಮೇಜ್ ಮಾಡೋಕ್ಕಾಗಲ್ಲ. ನಾನು ತೋರಿಸ್ತೀನಿ. ಅದೇ ನೀನು ಸಾಧಿಸಿದ್ರೆ, ನೀನು ಮುಂದುವರೆದ್ರೆ ಸಂತೋಷ ಪಡೋರೆ ನಾವು. ಈ ನಾಟಕಗಳೆಲ್ಲ ಬೇಡ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?